ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಮೃತಂಗಮಯ. ಓಂ ಸರ್ವಲೋಕಾನಾಂ ವಿಜಿಷೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಿಯೇ ನಮಃ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಮಃ ಶಿವಾಯ. ಸಿದ್ಧ ಸದ್ಗುರು ಪಾದಾಭ್ಯಂ ಜನನಿ ಜನಕಸ್ತಥಾ ತತ್ವ ಉಪದೇಶ ಕರ್ತಾರಂ ನತ್ವಾ ಭಕ್ತಿ ಪುರಸ್ಸರಂ ನತ್ವಾ ಭಕ್ತಿ ಪುರಸ್ಸರಂ. ಓಂ ನಮಃ ಶಿವಾಯ. ಈ ಬೆಳಗಿನ ಜಾವದ ಸತ್ಸಂಗದಲ್ಲಿ ಪರಮ ಪೂಜ್ಯರು ಲೋಕವನ್ನು ಉದ್ಧರಿಸಲು ಅವತರಿಸಿದ ಶಿವನ ಅವತಾರಿ ವೇದಾಂತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢ ಅಜ್ಜರ ಪಾದಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಬಸವಾದಿ ಶರಣರಿಗೂ ದಾಸ ಪರಂಪರೆಗೂ ಸದ್ಗುರುನಾಥನಲ್ಲಿಗೂ ಕೂಡ ದೀರ್ಘದಂಡ ಪ್ರಣಾಮ ಸಲ್ಲಿಸಿ ಈ ಒಂದು ಆತ್ಮರೇ ಧನ್ಯಾತ್ಮರೇ ಪಾವನಾತ್ಮರೇ ಮಾತೆಯರೇ ತಮ್ಮೆಲ್ಲರ ಚರಣಗಳಿಗೂ ಕೂಡ ಹಣಿ ಹೆಚ್ಚಿ ನಮಸ್ಕರಿಸಿ ಈ ಸತ್ಸಂಗದೊಳಗ ಪ್ರವೇಶವಾಗೋಣ. ಆತ್ಮೀಯರೇ, ಈ ಒಂದು ನಿಜಗುಣ ಆರ್ಯರಿಂದ ವಿರಚಿತವಾದ ಶ್ರೇಷ್ಠವಾದ ಈ ಕೈವಲ್ಯ ಪದ್ಧತಿ ಎಂಬ ಗ್ರಂಥದೊಳಗ 4ನೇ ಸ್ಥಳ 5 ಸ್ಥಳಗಳುಳ್ಳಂತ ಈ ಕೈವಲ್ಯ ಪದ್ಧತಿ ಒಳಗ ಶಿವಕಾರುಣ್ಯ ಜೀವ ಸಂಬೋಧನ ನೀತಿಯನ್ನ ಮುಗಿಸಿ ನಾವು ನೀವು 1ನೇ ಪದ್ಯದೊಳಗ ಯೋಗದೊಳಗ ಚರ್ಚೆ ಮಾಡ್ಕೋತ ಬಂದಿವಿ. ಇದನ್ನ ನಿಜಗುಣ ಆರ್ಯರಿಂದ ವಿರಚಿತವಾದ ಈ ಕೈವಲ್ಯ ಪದ್ಧತಿಯ ಯೋಗ ಪ್ರತಿಪಾದನ ಸ್ಥಳಕ್ಕ ಸರಳವಾದ ಟೀಕಾ ತಾತ್ಪರ್ಯವನ್ನು ಬರೆದಂತ ಚಿಕ್ಕ ರಾಮಾರೂಢರ ಪಾದಗಳಿಗೂ ಕೂಡ ನಮಸ್ಕರಿಸಿ ಈ ಕೈವಲ್ಯ ಪದ್ಧತಿ ಒಳಗೂ ಕೂಡ ಇಲ್ಲಿ ಯೋಗ ಪ್ರತಿಪಾದನ ಸ್ಥಳದೊಳಗೂ ಕೂಡ ಇಲ್ಲಿ ಕೂಡ 5 ಭಾಗಗಳನ್ನ ಮಾಡಿ ತಿಳಿಯುವ ಒಂದು ಎಲ್ಲಾ ವರ್ಗದವರಿಗೂ ತಿಳಿಯುವವನ್ನ ಉದ್ದೇಶ ಇಟ್ಟುಕೊಂಡು ಇಲ್ಲಿ ಕೂಡ 5 ಸ್ಥಳಗಳನ್ನ ಮಾಡ್ಕೊಂಡು ಬಂದಾರ ಅನ್ನುವಂಥದ್ದು ನಾವು ಕೇಳ್ಕೊಂಡು ಬಂದೀವಿ. ಒಬ್ಬೊಬ್ರಿಗೆ ಯೋಗ ನಮಗೆಲ್ಲರಿಗೂ ಸಾಧ್ಯ ಇಲ್ಲ, ನಮಗ ಹಠ ಯೋಗ ಮಾಡಕ್ಕಾಗಂಗಿಲ್ಲ, ಇವೆಲ್ಲ ನಮಗ ನೀಗುವುದಿಲ್ಲ ಅನ್ನುವಂಥದ್ದನ್ನ ಬಹಳ ಮಂದಿ ಬಿಡ್ತಾರ. ಅಲ್ಲಿ ನಮ್ಮ ಎಲ್ಲಾ ಕೂಡ ಸಾಮಾನ್ಯ ಮಂದಿಗೂ ಕೂಡ ಎಲ್ಲರೂ ಕೂಡ ಒಂದು ನಾಮಸ್ಮರಣೆ ಅಂದ್ರೆ ಮಂತ್ರ ಯೋಗ ಸದ್ಗುರುನ ಮುಖಾಂತರ ಆ ಮಂತ್ರವನ್ನ ತೆಗೆದುಕೊಂಡು ಗುರುಗಳು ಆ ಮಂತ್ರವನ್ನ ನಮಗ ಬೋಧಿಸಿ ತಲೆ ಮ್ಯಾಗ ಹಸ್ತ ಇಟ್ಟು ಇದನ್ನ ಸರಿಯಾಗಿ ಮಂತ್ರವನ್ನ ನಿನ್ನೊಳಗ ಲಯ ಮಾಡಿದೆಪ್ಪ ಅಂದ್ರ ಇದೊಂದು ಮಂತ್ರ ಯೋಗ ಆಕ್ಕದ. ಈ ಯೋಗದಿಂದ ನಿನ್ನ ಚಂಚಲತೆ ನಿವೃತ್ತಿ ಆಕ್ಕದ ಅನ್ನುವಂತ ಸದ್ಗುರುನಾಥ ಒಂದು ಓಂ ನಮಃ ಶಿವಾಯ ಎಂಬುದಾಗ್ಲಿ ಮತ್ತು ಅನೇಕ ಇಲ್ಲಿ ಮಂತ್ರಗಳನ್ನ ಗುರುಗಳು ಒಬ್ಬೊಬ್ರು ಒಂದೊಂದು ಮಂತ್ರವನ್ನು ಕೊಡ್ತಾರ. ಯಾವುದೇ ಮಂತ್ರ ಇರ್ಲಿ, ಆದರೆ ಸದ್ಗುರುನ ಕೊಟ್ಟಂತ ಮಂತ್ರವನ್ನ ಯಾರು ಶ್ರದ್ಧಾದಿಂದ ಭಕ್ತಿಲಿಂದ ಭಜಿಸಿ ಆ ಮನಸ್ಸನ್ನ ಆ ಮಂತ್ರದೊಳಗೆ ಲಯ ಮಾಡಕ್ ಬತ್ತು ಅಂದ್ರ ಅದೊಂದು ಮಂತ್ರ ಯೋಗ ಆಗ್ತದ ಅನ್ನುವಂಥದ್ದನ್ನ ನಾವು ಕೇಳ್ಕೊಂಡು ಬಂದೀವಿ. ಹಂಗ ನಿಜಗೊಂಡ್ರು ಕೂಡ ಎಲ್ಲರಿಗೂ ಕೂಡ ಒಂದು ನಾದ ಬಿಂದುದೊಳಗೂ ಕೂಡ ನಾದ ಬಿಂದು ಕಲೆ ಅನ್ನುವಂಥದ್ದನ್ನ ಒಂದು ಲಯ
ಅದನ್ನು ಕೂಡ ಮನಸ್ಸನಲ್ಲಿ ಲಯದೊಳಗನು ಆ ಮನಸ್ಸನ್ನ ಸ್ಥಿತಿ ಮಾಡಕ್ ಬರ್ತದ ಅನ್ನುವಂಥದ್ದನ್ನ ಎಲ್ಲಾ ವರ್ಗ ಕೂಡ ಹಠಯೋಗಿಗಳಿಗೆ ಸನ್ಯಾಸಿಗಳಿಗೆ ಒಂದ್ ಏನಾದ್ರೂ ಸಿದ್ಧಿ ಪಡ್ಕೋಬೇಕನ್ನುವಂತ ಹಠಯೋಗನು ಕೂಡ ಅಲ್ಲಿ ಹೇಳ್ಕೊತ ಬಂದಾರ. ಆ ನಂತರ ರಾಜಯೋಗ, ರಾಜಯೋಗದೊಳಗೂ ಕೂಡ ತಾರಕ ಯೋಗ, ಅಮನಸ್ಕ ಯೋಗ ಅನ್ನುವಂಥದ್ದನ್ನ ಸಾಂಖ್ಯ ಯೋಗವನ್ನು ಅಲ್ಲಿ ತಿಳಿಸ್ಕೊಂಡು ಬಂದಾರ. ಆ ನಂತರ ಶಿವಯೋಗನೂ ಕೂಡ ಬಹಳ ಸರಳವಾದಂತ ಶಿವಯೋಗನೂ ಕೂಡ ಒಂದು ಲಿಂಗ ದೀಕ್ಷೆಯನ್ನ ಸದ್ಗುರುನಾಥ ಕರುಣಿಸಿ ಆ ಲಿಂಗದೊಳಗ ಲಿಂಗ ಪೂಜೆ ವಿಧಾನಗಳನ್ನ ತಿಳಿಸಿ ಅಲ್ಲಿ ಆ ಮನಸ್ಸನ್ನು ಲಿಂಗದೊಳಗನು ಲಯ ಮಾಡಕ್ ಬರ್ತದ, ಸ್ಥಿತಿ ಮಾಡಕ್ ಬರ್ತದ. ನಮ್ಮ ಮನಸ್ಸನ್ನ ಚಂಚಲತೆಯನ್ನು ಕಳ್ಕೊಂಡು ಅಲ್ಲಿ ಕೂಡ ನಮ್ಮ ಜ್ಞಾನಕ್ಕ ನಾವು ಅಧಿಕಾರಿ ಆಗ್ತೇವೆ. ಆ ಲಿಂಗ ಪೂಜೆ ಮಾಡೋದ್ರಿಂದ ಲಿಂಗದಿಂದ ಜ್ಞಾನ ಆಗುದಿಲ್ಲ, ಆ ಲಿಂಗ ಪೂಜೆ ಮಾಡುವುದರಿಂದ ನಮ್ಮ ಮನಸ್ಸು ಏನಾಗ್ತದಂದ್ರ ಚಂಚಲತೆ ಹೋಗ್ತದ. ಚಂಚಲತೆ ಹೋಯ್ತು ಅಂದ್ರ ಆ ಪ್ರತಿಬಿಂಬ ಯಾರು ಆತ್ಮನ ಪ್ರತಿಬಿಂಬ ನನ್ನ ಕಣ್ಣೊಳಗೆ ಬಿದ್ದು ನನಗೇನಾಗ್ತದ, ನನ್ನ ಮುಖ ನನಗೆ ಸ್ಪಷ್ಟತೆ ಕಾಣ್ತದ ಅನ್ನುವಂಥದ್ದನ್ನ ತಿಳ್ಸಾಕ ಅಲ್ಲಿ ಕೂಡ ಗುರುಗಳು ಏನ್ ಮಾಡ್ತಾರಂದ್ರ 4 ಪ್ರಕಾರಗಳಿಂದ ಶಿವಯೋಗ ಜ್ಞಾನ ಮಾಡಿಕೊಡ್ತಾರ. ಇಷ್ಟಲಿಂಗ ಮತ್ತು ಪ್ರಾಣಲಿಂಗ, ಭಾವಲಿಂಗ ಮತ್ತು ಮಹಾಲಿಂಗ ಅನ್ನುವಂಥದ್ದನ್ನ ನಾವು ಕೇಳ್ಕೊಂಡು ಬಂದೀವಿ. ಈಗ ಮಂತ್ರ ಯೋಗದೊಳಗ ಮನಸ್ಸನ್ನ ಹೆಂಗ್ ಲಯ ಮಾಡೋದು ಅನ್ನುವಂತ ವಿಧಾನವನ್ನ ನಾವು ನಿನ್ನೆ ಮೊನ್ನೆ 2 ದಿವಸ ಕೇಳ್ಕೋತ ಬಂದೀವಿ. ಇಲ್ಲಿ ಇಲ್ಲಿ ಏನ್ ಹೇಳಾರಪ್ಪ ಅಂದ್ರ ಇಲ್ಲಿ ಒಂದ್ ಮಾತು ಹೇಳ್ಕೊಂಡು ಬಂದಾರ. ಅರಿವಿ ಇಲ್ಲ ಮರುವೆಯು ಮರೆವೆಯಲ್ಲಿ ಅರಿವಿಲ್ಲ, ಮರೆವೆಯಲ್ಲಿ ಅರಿವು ಮರಿಲ್ಲ, ಒಂದು ಕುರು ಇಲ್ಲ, ಕರೆ ಮರೆ ಇಲ್ಲ, ವಾಸನೆ ಇಲ್ಲ, ಅರಿ ಬಚ್ಚ ಬಯರು ಎಂದ ಪರಿಪೂರ್ಣ. ಅಂದ್ರ ಆತ್ಮ ಹೆಂಗದನಂದ್ರ ಪರಿಪೂರ್ಣ ವಸ್ತು ಅದನ, ಬಚ್ಚ ಬಯಲು ಪರಿಪೂರ್ಣ ಎಂದ ಅನ್ನುವಂಥದ್ದನ್ನ ಒಂದು ಮಾತನ್ನು ಹೇಳ್ಕೊಂಡು ಬಂದಾರ. ಅರಿವಿನಲ್ಲ ಅರಿವು ಇದ್ದಲ್ಲಿ ಮರು ಇಲ್ಲ, ಮರು ಇದ್ದಲ್ಲಿ ಅರಿವು ಇಲ್ಲ ಅನ್ನುವಂಥದ್ದನ್ನ ನಮ್ಮ ಅನುಭವ ತರ್ತದ. ಗಳಕ್ಕಿದ್ದಲ್ಲಿ ಕತ್ಲಿಲ್ಲ, ಕತ್ತಿದ್ದಲ್ಲಿ ಗಳಕ್ಕಿಲ್ಲ. ಯಾಕೆ ಒಂದಕ್ಕೊಂದು ವಿರೋಧ. ಅಂತ ವಿರೋಧವನ್ನ ನಾವ್ ಹೆಂಗ್ ತಿಳ್ಕೋಬೇಕು ಅನ್ನುವಂಥದ್ದನ್ನ ನಮಗ ಮೊನ್ನೆ ದಿವಸ ನಾ ಕೇಳ್ಕೊಂಡು ಬಂದಿವೆ. ಅಂದ್ರ ಪೂರ್ಣವಾದ ತನ್ನ ನಿಜವು ನಿರ್ಗುಣವಾದ್ದರಿಂದ ಇಲ್ಲಿ ತಾನೆಂಗದನ ನಿರ್ಗುಣ ಸ್ವರೂಪದಿಂದ ತಾನದನ ಅನ್ನುವಂಥದ್ದು ನಮ್ಗೆಲ್ಲರಿಗೂ ಗುರ್ತ. ಪರಮಾತ್ಮ ಹೆಂಗದ ನಿರ್ಗುಣದನ, ಎಲ್ಲರೊಳಗದನ. ಅವಾಗ ಆಕಾರ ರೂಪ ನಮ್ಮ ಇಂದ್ರಿಯಗಳಿಂದ ನೋಡಾಕ್ ಬರ್ತವಂದ್ರು ಬರುದಿಲ್ಲ. ಅದು ಹೆಂಗ ನಿರ್ಗುಣ ಅದನ ಅಂದ್ರೆ ಒಂದು ದೃಷ್ಟಾಂತ ಕೊಟ್ಟು ಹೇಳ್ಕೊತ ಬಂದಾರ. ಒಂದು ನೀರದ, ನೀರದ್ದೇನಪ್ಪಾ ಅಂದ್ರ ಅದು ನಿರ್ಗುಣ. ಅದೇ ನೀರು ಒಂದು ಗಟ್ಟಿ ಆಯ್ತು ಅಂದ್ರೆ ಅದು ಬರುಪ ಹಾಕದಲ್ಲ, ಅದು ಸಗುಣ. ಸಗುಣದಿಂದ ಅದನ್ನ ನಾವ್ ಏನ್ ಮಾಡಕ್ ಬರ್ತದಂದ್ರ ಸಗುಣನೇ ಅದು ಬರುಪ, ನಿರ್ಗುಣನೇ ಬರುಪಾಗ್ಯದ. ಮುಂದ್ ಅದೇ ಬರುಪ ಏನಾಗ್ತದ ಸಗುಣ ರೂಪದಾಗ ಆಗ್ತದ ಅನ್ನುವಂಥದ್ದನ್ನ ನಮಗ್ ತಿಳ್ಸಾಕ ಪರಮಾತ್ಮ ಸಗುಣನು ಹೌದು, ನಿರ್ಗುಣನೂ ಹೌದು. ಅದೇ ನೀರನೇ, ನೀರೇ ಹೆಂಗ ಗಟ್ಟಿ ಆದಾಗ ಸಗುಣ ಅನಿಸ್ಕೋತದ, ಅದೇ ನೀರ ಇದು ಆಯ್ತು ಅಂದ್ರೆ ನಿರ್ಗುಣ ಅನಿಸ್ಕೋತದ ಅನ್ನುವಂಥದ್ದನ್ನ ತಿಳ್ಸಾಕ ಇಲ್ಲಿ ಸತ್ವ, ರಜ, ತಮ ಎಂಬ 3 ಗುಣಗಳಲ್ಲಿ ಅರುರೂಪನಾದರಿಂದ ಋಷಸ್ವರವೆಂತಲೂ ದೀರ್ಘವೆಂತಲೂ ಯಾವ್ದಾದ್ರು ಒಂದು ಆಕಾರ ವಿಶೇಷಗಳನ್ನು ಹೇಳಲಿಕ್ಕೆ ಬರುವುದಿಲ್ಲ. ಆದ್ದರಿಂದ ಅದಕ್ಕ ಪ್ರತ್ಯಕ್ಷಕ್ಕೆ ವಿಷಯವಲ್ಲ. ಅದನ್ನೇಂದ್ರ ಪ್ರತ್ಯೇಕವಾಗಿ ತಿಳ್ಕೊಳಕ ವಿಷಯ ಏನೂ ಅಲ್ಲ. ಅಲಿಂಗಿ ಆದ್ದರಿಂದ ಅದರಲ್ಲಿ ಯಾವ ಚಿಹ್ನೆಯೂ ಇಲ್ಲ. ಅಂದರೆ ಅನುಮಾನ ಪ್ರಮಾಣಕ್ಕೂ ವಿಷಯವಲ್ಲ. ಸ್ವಯಂ ಪ್ರಕಾಶವಾದ್ದರಿಂದ ಕರೆ ಅಂದರೆ ಅಜ್ಞಾನ,
ಮರೆ ಅಂದರೆ ಅದರ ಆವರಣ. ಇವು ಎರಡೂ ಇಲ್ಲ. ಅಜ್ಞಾನವಿಲ್ಲದರಿಂದ ಯಾವ ವಾಸನೆಯೂ ಇಲ್ಲ, ಯಾವ ಉಪಾಧಿಯೂ ಇಲ್ಲದರಿಂದ ಕೇವಲ ಚೈತನ್ಯ ಇರುತ್ತದೆ. ಆದ್ದರಿಂದ ಪೂರ್ಣವಾಗಿರುತ್ತದೆ. ಈ ಈ ಎಲ್ಲಾ ರೀತಿಯಿಂದ ನೋಡುವುದಕ್ಕಾಗಿ ಬುದ್ಧಿಗೆ ಆವರಣ ಉಂಟಾಗಿದೆ ಹೊರತು ಆತ್ಮನಿಗಾಗಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಸ್ಪಷ್ಟ ಮಾಡ್ಕೋತ ಬರ್ತಾರ. ಆತ್ಮ ಯಾವಾಗಲೂ ಅವ ಹೆಂಗನ ಯಾವ ಆವರಣಕ್ಕೂ ಒಳಪಟ್ಟಿಲ್ಲ. ನಮಗ ಬುದ್ಧಿ ಒಳಗೆ ಏನಾಗ್ಯದಪ್ಪ ಅಂದ್ರ ದೋಷ ಇದ್ದ ಸಂಬಂಧ ಆತ್ಮನ ಮ್ಯಾಗ ಆರೋಪ ಹಾಕ್ತೇವೆ. ಆತ್ಮನಿಗೆ ಯಾವ ಆರೋಪನೂ ಇಲ್ಲ ಅನ್ನುವಂಥದ್ದನ್ನ ನಮ್ಗ ಅಧಿಷ್ಠಾನ ಲಕ್ಷಣ ಗುರ್ತದ ಎಲ್ಲರಿಗೆ. ಅಲ್ಲಿ ಯಾವೂ ಕೂಡ ಅಲ್ಲಿ ಆ ಅಧಿಷ್ಠಾನದೊಳಗ ಯಾವೂ ಕೂಡ ಅಲ್ಲಿ ಪ್ರವೇಶ ಇಲ್ಲ. ಚೊಕ್ಕ ಸ್ಪಷ್ಟ ಹೆಂಗದನ್ನಪ್ಪ ಅಂದ್ರ ಸ್ಫಟಕ ಮಣಿಗ ಅದಾನ. ಆದ್ರ ಅದ್ರಾಗ ಏನ್ರ ಪ್ರವೇಶ ಆಗ್ತಾವನಂದ್ರ ಹೂವು ಅದು ಹೊರಗಿಟ್ಟು ನಮ್ ಹೂವಿನ ಆಕಾರ ಕೆಂಪ ಹಸಿರಾಗಿ ಕಾಣ್ತಾವ. ಆದ್ರ ಆ ಸ್ವರೂಪದೊಳಗ ಆ ಅಧಿಷ್ಠಾನದೊಳಗೆ ಹೆಂಗ ಯಾವ ಅದ್ರಾಗ ಪ್ರವೇಶ ಆಗದೆ ಮತ್ತೆ ಈ ಪ್ರಪಂಚಲ ಈ ಕಾರಣವೇದಿಕೆಯನ್ನ ಬೇಕಂದ್ರ ಅಧಿಷ್ಠಾನ ಅನ್ನುವಂಥದ್ದ ನಮ್ ಗುರ್ತಾಯ್ತು ಅಂದ್ರ ಆ ಅಧಿಷ್ಠಾನದೊಳಗೆ ಯಾವ ಏನು ಕಲ್ಮಜ ಇಲ್ಲ, ಸತ್ವಗುಣ ಇಲ್ಲ, ರಜೆ ಇಲ್ಲ, ತಮ ಇಲ್ಲ. ಅಲ್ಲಿ ಯಾವ ಉಪಾಧಿನೇ ಇಲ್ಲ. ನಮ ಶಿವಾಯ ರೀ ಕಟ್ ಹಾಕತ್ತದ್ರಿ. ಅದು ಸ್ಪಷ್ಟ ಐತಿ. ಆದ್ರೆ ನಮ್ ಈ ಪ್ರಪಂಚಕ್ಕ ನಿಮಿತ್ತ ಏನಾಗ್ಯದಲ್ಲ, ಕಲ್ಪಿತ ಕಾರ್ಯಕ್ಕೆ ಕಾರಣ ಆಗ್ಯದಲ್ಲ, ಅದೇನೆ ಅಧಿಷ್ಠಾನ ಕಲ್ಪಿತ ಕಾರಣ ಕೂಡ ಅದ್ರೊಳಗೆ ಯಾವ ದೋಷ ಇಲ್ಲ ಅನ್ನುವಂಥದ್ದನ್ನ ನಮ್ ಗುರ್ತಾದಾಗ, ಅಧಿಷ್ಠಾನ ಗುರ್ತಾದಾಗ ಅಧಿಷ್ಠಾನ ಹೆಂಗಂದ್ರೆ ಒಂದು ಹಗ್ಗ ಅಪ್ಪರ ಸರಿ ಕೇಳಿಸ್ತಾ ಇಲ್ಲ. ದೃಷ್ಟಾಂತ ಕೊಡ್ತೇವೆ. ಅಧಿಷ್ಠಾನ ಏನೈತಿ ಹಗ್ಗದ ಅಪ್ಪರ ನಿಮ್ ಹಗ್ಗದೊಳಗ ನಮಗ ನಸುಗತ್ತಲೆ ಆಗ್ಲಿ ಮತ್ತೊಂದು ತಿಮಿರಾಂಧದ ದೋಷ ಆಗ್ಲಿ, ಹಿಂದಿನ ಪಾಪ ಕರ್ಮ ವಾಸನದಿಂದ ನಮಗೇನು ತೋರಿದ ಇದ್ದ ಹಗ್ಗವನ್ನ ಮರಿಸಿ ನಮಗೇನು ತೋರ್ಯದಂದ್ರ ಹಾವು ತೋರ್ಯದ. ಎಲ್ತನ ತೋರ್ಯದಂದ್ರ ನಮಗ ಆ ಬೆಳಕಿನ ಸಹಾಯ ಬರುತ್ತನ ಹಾವು ಕರೆನೆ. ಯಾವಾಗ ಒಂದು ಬೆಳಕಿನ ಅಲ್ಲಿ ಮತ್ತ ಗುರು ಮುಖಾಂತರ ನಮ್ಗೆ ಯಾರಾದ್ರೂ ತಿಳಿಸಿಕೊಟ್ಟಾಗ ಹಗ್ಗದ ಅಧಿಷ್ಠಾನ ಜ್ಞಾನ ಆಯ್ತು ಅಂದ್ರ ಹಾವ ಇಲ್ಲವೇ ಇಲ್ಲ. ಈ ಪ್ರಪಂಚನೂ ಕೂಡ ನಮಗೆ ಹೆಂಗಾಗ್ಯದಂದ್ರ ಇದು ನಮಗ ಭ್ರಾಂತಿ ಒಳಗ ಪ್ರಪಂಚ ನಮಗ ಏನಾಗ್ಯದ, ಭ್ರಾಂತಿ ಒಳಗ ಈ ಪ್ರಪಂಚ ಅದ ಅನ್ನುವಂಥದ್ದ ಜ್ಞಾನ ಆಗ್ಯದ. ಯಾವಾಗ ಶ್ರೋತ್ರಿಯ ಸದ್ಗುರು ಇದನ್ನ ತಿಳಿಸಿಕೊಟ್ಟಾಗ ಈ ಪ್ರಪಂಚನೂ ಕೂಡ ಮಿಥ್ಯನೇ ಅದ, ಸುಳ್ಳನೇ ಅದ. ಇದು ಎಲ್ಲಿ ಅದಪ್ಪ ಅಂದ್ರ ನಮ್ಮ ಅಜ್ಞಾನದಾಗ ಭ್ರಾಂತಿ ಒಳಗ ಪ್ರಪಂಚ ಆಗ್ಯದ.